ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಯಾನಿಷ್ ಹೋಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೋಸ್ಟೆಡ್ ಪೀನಟ್ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದು ತುಂಬ ಹೆಲ್ತಿಯಾಗಿರುತ್ತೆ ಆ್ಯಂಡ್ ಹೈಜೀನ್. ಓಕೆ, ಇದಕ್ಕೆ ಬೇಕಾಗಿರೋವಂಥದ್ದು ಏನಂದರೆ, ಇದನ್ನು ಚೆನ್ನಾಗಿ ಸ್ಲೋ ಉರಿಯಲ್ಲಿ ರೋಸ್ಟ್ ಮಾಡಿಕೊಂಡು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಕಡಲೆ ಬೀಜನ, ಒಂದು ಸ್ವಲ್ಪ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ತುರಿದಿರೋವಂಥ ಕ್ಯಾರೆಟು, ಟೊಮ್ಯಾಟೊ, ಈರುಳ್ಳಿ, ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಇಬ್ಬರಿಗಾಗುವಷ್ಟು ಮಾಡ್ತಿದ್ದೀನಿ. ಒಂದು ಪಾತ್ರೆನ ಇಟ್ಕೊಂಡು ಸ್ಲೋ ಉರಿಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಒಂದೇ ಒಂದು ಸ್ಪೂನ್ ಆಗೋವಂಥ ಕೊಬ್ಬರಿ ಎಣ್ಣೆ ಒಂಚೂರು ಬಿಸಿಯಾಗಿ ಹೊಗೆ ಬರ್ತಿದೆಯಲ್ಲ ಅಲ್ಲಿಗೆ ಬಂದ ತಕ್ಷಣ ಆಫ್ ಮಾಡಬೇಕು. ಬಿಸಿ ಮಾಡಿಕೊಂಡು ಇದನ್ನು ಆಫ್ ಮಾಡಿಬಿಡೋಣ. ಒಂದು ನಿಮಿಷ ಆದರೆ ಸಾಕು. ಅದಕ್ಕೇ ಒಂದು ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕಷ್ಟು, ಆಮೇಲೆ ಒಂದು ಸ್ವಲ್ಪ ಸಾಲ್ಟ್, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದರೆ ಬೇರೆ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ಆನಿಯನ್, ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ನು, ಟೊಮ್ಯಾಟೊ, ಕ್ಯಾರೆಟು ಎಲ್ಲನೂ ಹಾಕ್ಬಿಟ್ಟು ಗಟ್ಟಿ ಹಿಡ್ಕೊಂಡು ಪಾತ್ರೆನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಅಂದರೆ ಅದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಲ್ಲ ಇದಕ್ಕೂ ಬ್ಲೆಂಡ್ ಆಗಬೇಕು. ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅಂದ್ಬಿಟ್ಟು ಬಿಸಿ ಮಾಡ್ತಿದ್ದೀನಿ ಅಂದ್ಕೋಬೇಡಿ. ಜಸ್ಟ್ ಸುಮ್ಮನೆ ವೀಡಿಯೋಗೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರೋಸ್ಟ್ ಮಾಡ್ಕೊಂಡಿರೋವಂಥ ಪೀನಟ್ನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇಟ್ಬಿಟ್ಟು ತಿನ್ನೋಂಗಿಲ್ಲ. ಲೈಕ್ ಪೀನಟ್ ನಾವು ಯಾವಾಗ ಮಿಕ್ಸ್ ಮಾಡಿಬಿಡ್ತೀವಿ ಆಗಲೇ ತಿನ್ಬೇಕು. ಬಿಕಾಸ್ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ, ಈ ಉಪ್ಪು ಇರೋದ್ರಿಂದ ಅದನ್ನು ನೀರಿನಂಶ ಬಿಟ್ಕೊಬಿಡುತ್ತೆ. ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಇದನ್ನು ನಿಮಗೆ ಬೇಕಿದ್ರೆ ಚಾಟ್ ಮಸಾಲ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇ ತಿನ್ಕೋಬೋದು. ಬೇಕಾದರೆ ನಿಂಬೆಹಣ್ಣು ಕೂಡ ನಿಮ್ಗೆ ಆಪ್ಷನಲ್ಲು, ಬೇಕಾದರೆ ನೀವು ಹಾಕೋಬೋದು. ಇದನ್ನು ನೀವು ಟ್ರೈ ಮಾಡಿ, ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ರೋಸ್ಟೆಡ್ ಪೀನಟ್ ಚಾಟ್ ರೆಡಿ ಆಯಿತು. ಇದನ್ನು ಈಸಿ, ಲೈಕ್ ವಿತಿನ್ 5 ಮಿನಿಟ್ಸ್ ನಾವು ಮಾಡ್ಕೋಬೋದು. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ.